ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ವೆನ್ಸ್ಡೇ ಫುಲ್ ಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದು ನಮ್ಮ ಒಂದು ಗಾರ್ಡನಲ್ಲಿರುವಂಥ ಒಂದು ಮುನೇಶ್ವರನ ಗುಡಿ. ಇಲ್ಲೇನಕ್ಕಪ್ಪ ನಾವು ಮಾರ್ನಿಂಗೇ ಪೂಜೆ ಮಾಡ್ತಿದ್ದೀವಿ ಅಂತಂದರೆ, ಬೆಳೆ ಇವಾಗ ಸೀಸನ್ ಅಲ್ವಾ, ಟೊಮೆಟೊ ಬೆಳೆ ಹಾಕ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಫಸ್ಟು ಈ ಒಂದು ಗುಡಿಯಲ್ಲಿ ಪೂಜೆಯನ್ನು ಮಾಡ್ಕೊಂಡೋಗಿ ಮತ್ತು ಅಚ್ಚ ಇಕ್ಬಿಟ್ಟು ದೇವ ಮೂಲೆ ಇರುತ್ತೆ ಅಲ್ವಾ, ಅಲ್ಲಿ ಒಂದು 9 ಟೊಮೆಟೊ ನಾರನ್ನು ನೆಡ್ತಾ ಇದ್ದೀವಿ ಮಾರ್ನಿಂಗು. ಮಾರ್ನಿಂಗು ನೆಡ್ತಾ ಇರೋದು ಏನಕ್ಕೆ ಅಂತಂದರೆ, ಬಿಸಿಲು ಬರುತ್ತೆ. ಹಗಲಲ್ಲಿ ಯಾವತ್ತೂ ಅಷ್ಟೇ ಟೊಮೆಟೊ ನಾರನ್ನ ನೆಡಬಾರ್ದು. ಈವ್ನಿಂಗ್ ಟೈಮಲ್ಲಿ ನಾವು ಟೊಮೆಟೊ ನಾರನ್ನು ನೆಡಬೇಕು. ಇಲ್ಲಿ ನಾವು ಮಾರ್ನಿಂಗ್ ಮಾತ್ರ ಶಾಸ್ತ್ರಕ್ಕೆ ಪೂಜೆ ಮಾಡಿ 9 ನಾರನ್ನು ನೆಟ್ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತು ಈವ್ನಿಂಗ್ ಬಂದು ಉಳಿದಿದ್ದೆಲ್ಲ ನೆಟ್ಕೊತೀವಿ. ನಾನು ನಿಮಗೆ ತೋರಿಸ್ತೀನಿ ಅದು ಕೂಡ. ಇಲ್ಲಿ ನಾವು ಪೂಜೆಯನ್ನು ಮಾಡಿಬಿಟ್ಟು, ಇದು ನಾವು ಅಗ್ರಿಕಲ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ಎರಡನೇ ಸಲ ನಾವು ಟೊಮೆಟೊ ಹಾಕ್ತಾ ಇರೋದು. ಲಾಸ್ಟ್ ಟೈಮ್ ಟೊಮೆಟೊ ಹಾಕಿದಾಗೂ ಅಷ್ಟೇ ತುಂಬ ರೇಟ್ ಇತ್ತು, ಬಟ್ ನಮ್ಮದು ಬೆಳೆ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ. ಹಾಗಾಗಿ ಪ್ರಾಫಿಟ್ ಜಾಸ್ತಿ ಸಿಕ್ಕಲಿಲ್ಲ. ಲಾಸ್ ಅಂತೂ ಇಲ್ಲ, ಹಾಗಂತೇಳಿ ಜಾಸ್ತಿ ಪ್ರಾಫಿಟು ಕೂಡ ಸಿಕ್ಕಿರಲಿಲ್ಲ. ಅಗ್ರಿಕಲ್ಚರ್ ವರ್ಕ್ ಅಂದ್ರೇ ಅಷ್ಟೇ ಅಲ್ವಾ. ಬಂದರೆ ಲಾಟ್ರಿ ಹೊಡೆದಂಗೆ ಬರುತ್ತೆ, ಇಲ್ಲ ಅಂತಂದರೆ ತುಂಬ ಲಾಸ್ ಆಗುತ್ತೆ. ಎಲ್ಲದಕ್ಕೂ ಲಕ್ ಇರಬೇಕು. ಆಗ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ನಾವಿಲ್ಲಿ ಮಾರ್ನಿಂಗು ನಾವು ಪೂಜೆಯನ್ನು ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ಬಿಡ್ತೀವಿ. ಯಾಕೆ ಅಂತಂದರೆ ಮತ್ತೆ ಬಿಸಿಲಾಗುತ್ತೆ ಅಲ್ವಾ. ಬಿಸಿಲಲ್ಲಿ ನಾರನ್ನು ನೆಟ್ಟಿದ್ರೂ ಅದು ಇರೋದಿಲ್ಲ. ಲಾಸ್ಟ್ ಟೈಮ್ ನಾವು ಹಾಗೆ ಮಾಡಿದ್ದು. 10 o'clock 10:30 11 o'clockವರೆಗೂ ನಾವು ನಾರುಗಳನ್ನು ಎಲ್ಲ ನೆಟ್ಕೊಂಡು ಹೋದರೆ, ಬಟ್ ಎಲ್ಲನೂ ಸತ್ತೋಗಿತ್ತು. ಮತ್ತೆ ಇನ್ನೊಂದು ಸಲ ಮಾಡಿದ್ದಾಯಿತು. ಹಾಗಾಗಿ ಎಲ್ಲರೂ ಹೇಳಿದರು, ಈವ್ನಿಂಗ್ ಟೈಮು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಅಂತ. ಇಷ್ಟನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಅಡುಗೆ ಮಾಡಿ ತಿಂದು, ಮತ್ತು ಸ್ವಲ್ಪ ವರ್ಕ್ ಇತ್ತು. ಇದು ಬ್ಲೌಸು ನಾರ್ಮಲಾಗಿ ಈ ರೀತಿ ಮಿಷಿನ್ ವರ್ಕ್ ಹಾಕ್ಸ್ಕೊಂಬಂದಿದ್ದೆ. ಅವರು ಇನ್ನೂ ಸ್ವಲ್ಪ ಹೈಲೈಟಾಗಿ ಮಾಡಿಕೊಡಿ ನನಗೆ ಅಂತ ಅಂದರು. ಹಾಗಾಗಿ ನಾನು ಇದಕ್ಕೆ ಒಂದು ಸ್ಮಾಲ್ ವರ್ಕನ್ನು ಮಾಡಿದ್ದೀನಿ. ಅದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನು ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಏನಿದೆಯೋ ಶೈನರ್ಸ್ನ ಹಾಕಿಬಿಟ್ಟು ಮತ್ತು ಒಂದು ಬೀಡ್ಸನ್ನು ಹಾಕಿದ್ದೀನಿ. ಅದನ್ನು ನಾನು ಡೀಟೇಲಾಗಿ ಯಾವ ರೀತಿ ಹಾಕಿದೆ ಏನು ಅನ್ನೋದನ್ನು ಒಂದು ವಿಡಿಯೋನ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಷ್ಟೆಲ್ಲ ಮುಗಿದಿದ್ದಾದಮೇಲೆ ನೆಕ್ಸ್ಟ್ ನನಗೆ ಒಂದು ಡ್ರೆಸ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದಿತ್ತು. ಹಾಲಿಡೇಸ್ ಅಲ್ವಾ. ಮೆಷಿನ್ ಒಂದು ಟೈಲರಿಂಗ್ ವರ್ಕು ಸ್ವಲ್ಪ ಜಾಸ್ತಿನೇ ಮುಗಿಸ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬ ಬಟ್ಟೆಗಳು ಬರುತ್ತೆ ನನಗೆ. ಸ್ಕೂಲ್ಗೆ ಹೋಗೋವಾಗಂತೂ ಆಗೋದಿಲ್ಲ. ಸ್ಕೂಲ್ಗೆ ಹೋಗುವಾಗ ಒಂದು ಪ್ಲ್ಯಾನ್ ಮಾಡ್ಕೊತೀನಿ ನಾನು. ಸಂಡೇ ಟೈಮು ಎಲ್ಲ ಬ್ಲೌಸಸ್ಸು ಎಲ್ಲ ಡ್ರೆಸ್ಸಸ್ಸು ಕಟ್ ಮಾಡಿ ಇಟ್ಕೊಂಡು, ಸ್ಕೂಲಿಂದ ಬಂದಮೇಲೆ ಟೈಮ್ ಇದ್ದರೆ, ನನಗೆ ಪೇಷನ್ಸ್ ಇದ್ದರೆ ಒಂದೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೊತಿದ್ದೆ. ಇವಾಗ ಹಾಲಿಡೇಸ್ ಇದೆ ಅಲ್ವಾ. ಮನೆಯಲ್ಲೇ ಇರೋದ್ರಿಂದ ಏನಾದರೂ ಒಂದು ಅಟ್ಲೀಸ್ಟ್ ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡೋದು ಅಷ್ಟೇ ನೋಡಿ, ತುಂಬ ಈಸಿ. ಅದು ತುಂಬ ಲೆಂತಿಯಾಗಿ ಬಂದಿತ್ತು ಸ್ಲೀವ್ಸು. ಈ ಲಾಂಗ್ ಡ್ರೆಸ್ಸಸ್ಗೆಲ್ಲ ತುಂಬ ದೊಡ್ಡದಾಗಿ ಸ್ಲೀವ್ಸ್ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಶಾರ್ಟಾಗಿ ಹಾಕ್ಕೊಂಡ್ರೆ ಅಟ್ರ್ಯಾಕ್ಟಾಗಿ ಕಾಣಿಸೋದು. ಹಾಗಾಗಿ ನಾನು ತುಂಬ ಲೆಂತಿಯಾಗಿರೋ ಸ್ಲೀವ್ಸನ್ನು ಒಂದು 3 ಇಂಚಸ್ಗೆ ಕಟ್ ಮಾಡಿಕೊಂಡು ನಾನಿಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಕಟ್ ಮಾಡಿಕೊಂಡು ಒಂದು ಸೆಂಟರ್ಗೆ ಅದನ್ನು ನೀಟಾಗಿ ಮಡ್ಚ್ಕೊಬೇಕು. ಫೋಲ್ಡ್ ಮಾಡಿದ್ದಾದಮೇಲೆ ನಾವು ಸ್ಲೀವ್ ಒಂದು ಏನಿರುತ್ತೆ ಅದನ್ನು ಇಟ್ಕೊಂಡು ನೀಟಾಗಿ ಫಸ್ಟ್ ಅಳತೆ ಮಾಡ್ಕೊಬೇಕು, ಎಷ್ಟು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಅಳತೆ ಮಾಡ್ಕೊಂಡಿದ್ದಾದಮೇಲೆ ಮತ್ತು ನಾವು ಸ್ಟಿಚಸನ್ನು ಹಾಕ್ಕೊಬೇಕು. ತುಂಬ ಅಂದರೆ ತುಂಬ ಈಸಿ ಇದು. ಒಂದೊಂದು ಸಲ ಅಂದರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ ಅಳತೆ ಮಾಡಿಕೊಂಡು, ಇಲ್ಲ ಅಂತಂದರೆ ಕೆಟ್ಟೋಗೋ ಚಾನ್ಸಸ್ಸು ಇರುತ್ತೆ, ಶಾರ್ಟೇಜ್ ಬರೋದು ಆ ಥರ ಇರುತ್ತೆ. ನೋಡಿ ನಾನಿಲ್ಲಿ ಅದೆಲ್ಲ ಸ್ಲೀವ್ ಅಟ್ಯಾಚ್ ಮಾಡಿದ್ದಾಯಿತು. ಮತ್ತು ಅದನ್ನು ಟರ್ನ್ ಮಾಡಿಕೊಂಡು ಒಂದು ಅಳತೆ ಪ್ರಕಾರ ಅದಕ್ಕೊಂದು ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ವಾ. ಮಾಡ್ತಾಯಿದ್ರೂ ಎಲ್ಲನೂ ಅಷ್ಟೇ ಕಲಿಬೋದು. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರು ಅಷ್ಟೇ ಲೇಡೀಸು ಮನೆಯಲ್ಲೇ ಇರ್ತಾರಲ್ವ, ಹೋಮ್ ಮೇಕರ್ಸು, ಅವರು ಒಂದು ಮಿಷಿನನ್ನು ತಂದು ಇಟ್ಕೊಳ್ಳಿ. ಒಂದು ಮಿಷಿನನ್ನು ತಂದಿಟ್ಕೊಂಡ್ರೆ ಅಟ್ಲೀಸ್ಟ್ ನಾವು ನಮ್ಮದೇ ಆದಂಥ ನಮ್ಮ ಮಕ್ಕಳದಾಗಿರ್ಬೋದು, ನಮ್ಮದು ಟಾಪ್ಸು ಲೆಗಿನ್ಸು ಇದನ್ನೆಲ್ಲ ಸ್ಟಿಚಸ್ ಹಾಕ್ಕೊಳಕ್ಕೆ ಯೂಸ್ ಆಗುತ್ತೆ. ಮಿಷಿನ್ ನಾವು ಹೊಲಿತಾ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಇಂಟ್ರೆಸ್ಟ್ ಬರುತ್ತೆ, ಯಾವುದಾದ್ರೂ ಒಂದು ಬ್ಲೌಸ್ ಹೊಲಿಯೋಣ ಅಂತ. ಅದಕ್ಕೆ ನಮ್ಮ ಹತ್ರನೇ ಫಸ್ಟು ಒಂದು ಮಿಷಿನನ್ನು ತಂದಿಟ್ಕೊಂಡ್ರೆ ನಾವು ಈಸಿಯಾಗಿ ನಾವು ಕಲಿಬೋದು. ಕಲಿಯೋದಷ್ಟೇ ಅಲ್ಲ, ನಾವೇನು ಹೊಲಿತೀವೋ ಬಟ್ಟೆನ ಬೇರೆ ಹೊರ್ಗಡೆ ಕೊಡಬೇಕಂತಂದರೆ ಅಟ್ಲೀಸ್ಟ್ ನಾರ್ಮಲ್ ಬ್ಲೌಸ್ಗೆ 300-400 ಕೊಡಬೇಕಾಗುತ್ತೆ. ನಮ್ಮದು ನಾವೇ ಹೊಲ್ಕೊಂಡ್ರೆ ಅದರಲ್ಲಿ ನಾವು ಸೇವಿಂಗ್ಸ್ನ ಮಾಡ್ಕೊಬೋದು. ಬರೀ ನಾವು ದುಡ್ಡನ್ನ ಸಂಪಾದನೆ ಮಾಡೋದೊಂದೇ ಸೇವಿಂಗ್ಸ್ ಅಲ್ಲ, ನಾವು ಉಳಿಸೋದು ಕೂಡ ಸೇವಿಂಗ್ಸ್ ಆಗಿರುತ್ತೆ ಇಲ್ಲಿ. ಹಾಗಾಗಿ ನಾನು ಹೇಳೋದಷ್ಟೇ, ಎಲ್ಲರೂ ಒಂದು ಮಿಷಿನ್ನ ತಂದು ಇಟ್ಕೊಂಡ್ರೆ ಮನೆಯಲ್ಲಿ ಟೈಮ್ ಇರೋರು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನಮ್ಮದು ಒಂದೊಂದು ಸ್ಟಿಚಸ್ ಹಾಕ್ಕೊಳಕ್ಕಾದರೂ ಯೂಸ್ ಆಗುತ್ತೆ ಅಂತ.
ಆಟೋಮೆಟಿಕ್ಕಾಗಿ ಮಿಷಿನ್ ನಮ್ಮ ಹತ್ರನೇ ಇದ್ದರೆ ನಮಗೇ ಇಂಟ್ರೆಸ್ಟ್, ನಮಗೇ ಗೊತ್ತಿಲ್ದಿರೇ ಇಂಟ್ರೆಸ್ಟ್ ಬಂದುಬಿಡುತ್ತೆ. ಸೊ ಹೊಲಿಯೋಣ ಅಂತ ಈಗ ಎಷ್ಟೊಂದು ಯೂಟ್ಯೂಬ್ ಚಾನಲ್ಸಲ್ಲೆಲ್ಲ ಇದೆ. ಜಸ್ಟ್ ನಾವು ಈಸಿಯಾಗಿ ಹೇಗೆ ಕಲಿಬೇಕು, ಹೇಗೆ ಬ್ಲೌಸ್ ಕಟ್ ಮಾಡಬೇಕು, ಯಾವ ರೀತಿ ಹೊಲಿಬೇಕು, ಡಿಸೈನ್ಸ್ ಹೇಗಿರಬೇಕು ಅಂತ ಜಸ್ಟ್ ನಾವು ಹೊಲಿಯೋಕ್ಕೆ ಬಂದರೆ ಸಾಕು. ನಮಗೆ ಡಿಸೈನ್ಸ್ನ ನಾವು ನೋಡಿದ ತಕ್ಷಣ 1 or 2 ಟೈಮ್ಸ್ ನೋಡಿದ್ರೆ ಸಾಕು, ಟ್ರೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ. ಅದಕ್ಕೆ ನಮಗೆ ನಾವೇನು ಕಲಿಬೇಕಂತಂದ್ರೂ ಫಸ್ಟು ಇಂಟ್ರೆಸ್ಟ್ ಇದ್ದರೆ ಸಾಕು. ಇಂಟ್ರೆಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಈಸಿಯಾಗಿ ಎಲ್ಲವನ್ನೂ ಕಲಿಬೋದು ಅಂತ ಹೇಳ್ತೀನಿ. ಸೊ ನಾನು ಇಷ್ಟು ದಿನ ಎಲ್ಲ ಇವತ್ತು ಫುಲ್ಲು ಬ್ಯುಸಿಯಾಗೇ ಇದ್ದೆ. ಫುಲ್ಲು ಬ್ಲೌಸ್ ಸ್ಟಿಚಸ್ ಹಾಕೋದು, ಬ್ಲೌಸ್ ವರ್ಕ್ ಮಾಡಿದ್ದು ಎಲ್ಲ ಈವ್ನಿಂಗ್ವರೆಗೂ ಮಾಡಿದೆ. ಸೊ ಈವ್ನಿಂಗ್ವರೆಗೂ ನಾನು ಇದನ್ನೆಲ್ಲ ಮಾಡಿದ್ದಾದಮೇಲೆ ಮತ್ತೆ ನಾವು ನೆಕ್ಸ್ಟು ಗಾರ್ಡನ್ ಹತ್ರ ಹೋಗ್ತೀವಿ. ಇದು ನೋಡಿ ಮಿಷಿನ್ ಹೊಲಿಯೋವಾಗ ಈ ದಾರ ತುಂಬ ಸಲ ಕಿತ್ತೋಗ್ತಾ ಇತ್ತು. ಯಾಕೆ ಅಂತಂದರೆ ಸೂಜಿಯಲ್ಲಿ ಫಸ್ಟು ಇದು ಡ್ರೆಸ್ಸು ತುಂಬ ಶೈನಿಂಗ್ಸ್ ಎಲ್ಲ ಇದ್ದಿದ್ದರಿಂದ, ಮಣಿಗಳೆಲ್ಲ ಇದ್ದಿದ್ದರಿಂದ ಅದು ಸೂಜಿ ಒಂದು ಸಲ ಮುರಿದೋಯ್ತು. ಹಾಗಾಗಿ ಮತ್ತೆ ಸೂಜಿನ ಹಾಕ್ಕೊಂಡೆ. ಕಟ್ ಆಗಿತ್ತಲ್ವ ಸೂಜಿ, ಮತ್ತೆ ಅದನ್ನು ಹಾಕ್ಬೇಕಂದ್ರೆ ಅದು ಸೆಟ್ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಹೊಸ ಸೂಜಿನ ಹಾಕಿದಾಗ ಹಾಗೆ ಆಗುತ್ತೆ. ಸೊ ಇದನ್ನೆಲ್ಲ ಮುಗಿಸಿದ್ದಾದಮೇಲೆ ನೆಕ್ಸ್ಟ್ ನಾವು ಈವ್ನಿಂಗು ಗಾರ್ಡನ್ ಹತ್ರ ಹೋದ್ವಿ. ಮಾರ್ನಿಂಗು ಒಂದು 11 ಟೊಮೆಟೊ ನಾರನ್ನು ನೆಟ್ಟಿದ್ವಲ್ವ. ಸೊ ಈಗ ಈವ್ನಿಂಗ್ ಬಂದಿದ್ದೀವಿ. ಈವ್ನಿಂಗ್ ಅಂದರೆ 4 o'clock ಹಂಗಾಗಿತ್ತು. ಬಿಸಿಲು ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬಾ ಬಿಸಿಲಿರುತ್ತೆ ಅಲ್ವ. ಸೊ 4 o'clock 4:15 ಆಗಿತ್ತು ನಾವು ಬರೋಷ್ಟರಲ್ಲೇ. ಸೊ ಬಂದು ಇಲ್ಲಿ ನೋಡಿ ಸ್ವಲ್ಪ ಟೊಮೆಟೊ ನಾರು ಇತ್ತಲ್ವ ಇನ್ನೂ ಜಾಸ್ತಿ, ಅದನ್ನು ನಾವು ನೆಟ್ಟಕ್ಕೆ ಬಂದಿದ್ದೀವಿ. ಅಂದರೆ ನನಗೂ ಹೇಗೂ ಹಾಲಿಡೇಸ್ ಇದೆ ಅಲ್ವಾ. ಸೊ ನಾನು ಸ್ವಲ್ಪ ಹಾಲಿಡೇಸ್ ಇದ್ದಾಗ ತೋಟದ ಹತ್ರ ಎಲ್ಲ ಹೋಗ್ತೀನಿ, ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಮ್ಮವ್ರಿಗೆ. ಹಾಗಾಗಿ ಇವತ್ತು ಬಂದು ಟೊಮೆಟೊ ನಾರುಗಳನ್ನೆಲ್ಲ ನೆಡ್ತಾ ಇದ್ದೀವಿ. ಸೊ ಎಲ್ಲನೂ ನಾವು ಮಾಡಬೇಕು ಅಂತ ಅನಿಸಿದ್ರೆ ತುಂಬ ಎಲ್ಲ ನಾವು ಮಾಡೋವಂಥ ಕೆಲಸದಲ್ಲೂ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಏನು ಅಂದರೆ ಪ್ರತಿದಿನ ನಾನು ತುಂಬ ಬ್ಯುಸಿಯಾಗಿರಬೇಕು ಅಂತಲೇ ಇಷ್ಟಪಡ್ತೀನಿ. ತುಂಬ ಬ್ಯುಸಿಯಾಗಿರಬೇಕು. ಹೌದು, ತುಂಬ ಬ್ಯುಸಿಯಾಗಿದ್ರೇ ಅಲ್ವಾ ಸೊ ನಮ್ಮ ಲೈಫ್ ಸ್ಟೈಲು ನಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳಕ್ಕೆ ಸಾಧ್ಯ ಅಂತ ನನ್ನ ಒಪಿನಿಯನ್ನು. ಸೊ ನಮ್ಮ ಜೊತೆಗೆ ಇನ್ನು ಒಬ್ಬರನ್ನ ಲೇಬರ್ಸ್ನ ಇಟ್ಕೊಂಡು ನಾವು ಇಲ್ಲಿ ನಾರುಗಳನ್ನು ನೆಡ್ತಾ ಇದ್ದೀವಿ. ಸೊ ಇದು ಅಷ್ಟೇ ಲಾಸ್ಟ್ ಇಯರೇ ನಾವು ಮಾಡಿದ್ರಿಂದ ಈ ಸಲ ಏನೂ ಅಷ್ಟು ಕಷ್ಟ ಅನಿಸಿಲ್ಲ. ಲಾಸ್ಟ್ ಟೈಮಲ್ಲಿ ಮಾಡಿದಾಗ ಸ್ವಲ್ಪ ಕಷ್ಟ ಅನಿಸ್ದೆ, ಯಾಕಂದರೆ ಯಾವತ್ತೂ ತೋಟಕ್ಕೆ ಹೋಗಿರಲಿಲ್ಲ. ಲಾಸ್ಟ್ ಟೈಮ್ ಅಂದರೆ ಮಳೆ ಬಿದ್ದಿತ್ತು, ಆವಾಗ ತುಂಬ ಈಸಿಯಾಗಿ ಹೋದ್ವಿ. ಇವಾಗೂ ಅಷ್ಟೇ ನೀರು ಬಿಟ್ಕೊಂಡು ಇಬ್ಬರು ನಾವು ನೆಡ್ತಾ ಇದ್ದೀವಿ. ಸೊ ಎಲ್ಲನೂ ಅಷ್ಟೇ ಮಾಡ್ತಾಯಿದ್ರೆ ತುಂಬ ಈಸಿ ಅಂತಲೇ ಅನಿಸುತ್ತೆ. ನನಗಂತೂ ಅಗ್ರಿಕಲ್ಚರ್ ಮಾಡೋಕ್ಕೆ ತುಂಬಾ ಇಷ್ಟ. ಸೊ ಇದೆಲ್ಲ ಮುಗಿಸಿದ್ದಾದಮೇಲೆ ನೆಕ್ಸ್ಟ್ ಈವ್ನಿಂಗು ನನ್ನ ಫ್ರೆಂಡ್ದು ಮ್ಯಾರೇಜ್ ಇತ್ತು, ಡಿಗ್ರಿ ಫ್ರೆಂಡ್ದು. ಸೊ ಇಬ್ಬರು ನಾವು ಮ್ಯಾರೇಜ್ಗೆ ಹೊರಟ್ವಿ. ಇಲ್ಲೇ ನಮ್ಮ ನಿಯರಲ್ಲಿ ಒಂದು ಚೌಟ್ರಿಯಲ್ಲಿ ಇತ್ತು. ಸೊ ಅಲ್ಲಿಗೆ ಮ್ಯಾರೇಜ್ಗೆ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ತುಂಬ ಒಂದು ಸ್ವಲ್ಪ ನಾವು ಬೇಗನೆ ಹೋಗಿದ್ವಿ, ಇನ್ನೂ ಜನ ಕಮ್ಮಿ ಇದ್ದರು. ಆಗ ಅಂದರೆ ನಾವು ಒಂದು 7:30 ಹಾಗೆ ಹೋದ್ವಿ. ಬೇಗ ಬಂದುಬಿಡೋಣ ಅಂತ ಬೇಗ ಹೋದ್ವಿ. ಸೊ ಅಲ್ಲಿ ಬೇಗ ಸ್ವಲ್ಪ ನಮ್ಮ ರಿಲೇಷನ್ಸ್ ಎಲ್ಲ ಸ್ವಲ್ಪ ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ರಿಲೇಷನ್ ಬಂದಿದ್ದರು. ಸೊ ಅವ್ರನ್ನೆಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ಮತ್ತು ಒಂದು 9 o'clock ಮನೆಗೆ ಬರೋಷ್ಟರಲ್ಲೇ 9:30 ಹಂಗಾಯಿತು. ಸೊ ತುಂಬ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ನ ನೋಡಿನೂ ಅಷ್ಟೇ ತುಂಬ ಖುಷಿ ಆಯಿತು. ಸೊ ನೋಡಿ ನಾವು ಅಲ್ಲಿ ಊಟ ಮಾಡಿಬಿಟ್ಟು ಬಂದು ಇಲ್ಲಿ ಹಾಲಲ್ಲಿ ಕುತ್ಕೊಂಡಿದ್ವಿ, ಫಂಕ್ಷನ್ ಹಾಲಲ್ಲಿ. ಆಗ ನಾವು ಊಟ ಮಾಡಿರೋದೆಲ್ಲ ವೀಡಿಯೋಸ್ ಬರ್ತಾಯಿತ್ತು, ಅದನ್ನು ಒಂದು ಕ್ಲಿಪ್ನ ತಗೊಂಡೆ. ಸೊ ಇವರು ನನ್ನ ಫ್ರೆಂಡು. ತುಂಬ ಅಂದರೆ ತುಂಬ ಖುಷಿ ಆಯಿತು ಮದುವೆಗೆ ಬಂದಿದ್ದಕ್ಕೆ. ಇಷ್ಟು ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.